ನಾನು 9ನೇ ಕ್ಲಾಸ್ನಲ್ಲಿ ಇದ್ದಾಗಲೇ ಅನ್ಕೊಂಡೆ ಮಾಡಬೇಕು ಅಂತ. ಏನು ಅಂತ ಕೇಳಲಿಲ್ಲ. ಇದು ಕುರುಡ್ರು ಕಣ್ಣಿರಲ್ಲ ಅಲ್ವಾ? ಇವಾಗ ನಾವು ಕಣ್ಣು ಮುಚ್ಕೊಂಡ್ರೆ ನಮ್ಗೆ ಏನ್ ಕಾಣುತ್ತೆ? ಏನು ಕಾಣಲ್ಲ. ಆದ್ರೆ ಕುರುಡ್ರಿಗೆ ಕಲರ್ ಕಂಡಿಡಿಯಕ್ಕಾಗತ್ತಾ? ಇಲ್ಲ. ಆದ್ರೆ ಅದು ಸಾಧ್ಯ ಅಂತ ಹೇಳಿ ನನ್ನ PhD ಟಾಪಿಕ್ ಶುರು ಮಾಡಿದೆ. ಇದು ಆಲ್ಮೋಸ್ಟ್ 18 ವರ್ಷ ಹಿಡಿತು. ಯಾಕೆಂದ್ರೆ ಇದು ದೊಡ್ಡ ರಿಸರ್ಚ್ ಅಲ್ವಾ? ಇದು ರಿಸರ್ಚ್ ಮಾಡಿ ಈ ರಿಸರ್ಚ್ ಮಾಡುವಾಗ ಈಗ ಕುರುಡ್ರಿಗೆ ಕಣ್ಣು ಕಾಣಿಸದೇ ಇರೋರಿಗೆ ಕಲರ್ ಕಂಡಿಡಿಯಕ್ಕೆ ಆಗಬೇರೆ, ನಾರ್ಮಲ್ ಮಕ್ಕಳಿಗೆ ಇನ್ನೂ ಒಳ್ಳೆ ಅಬಿಲಿಟಿ ಇರುತ್ತೆ ಅಲ್ವಾ? ನಮ್ಗೆ ನಮ್ಮ ಅಬಿಲಿಟಿ ಬಗ್ಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಉಪಯೋಗಿಸ್ತಾ ಇರ್ತೀವಿ. ಅದಕ್ಕಿಂತ ಜಾಸ್ತಿ ಉಪಯೋಗಿಸಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಮ್ಗೆ ಯಾವ್ದು ಗೊತ್ತಿರುತ್ತೆ ಅದನ್ನ ನಾವು ಜಾಸ್ತಿ ಉಪಯೋಗಿಸ್ತೀವಿ. ಸೊ ನಮ್ಗೆ ಯಾವಾಗ ಗೊತ್ತಿರೋದಿಲ್ಲ, ನಾವು ಇರೋಷ್ಟನ್ನೇ ಸಾಕು ಅಂತ ಅನ್ಕೊಂಡು ಅಲ್ಲೇನೆ ಇದು ಮಾಡ್ತೀವಿ. ಹಾಗಾಗಿ ಇರೋ ಮಕ್ಕಳಲ್ಲೂ ಇನ್ನೂ ಒಳ್ಳೆ ಅಬಿಲಿಟಿ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಆದ್ರೆ ಮಕ್ಕಳಲ್ಲೂ ನಾವು ಇನ್ನೂ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬೆಳಿಬಹುದು, ಬರೀ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಾಗೇ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೋಬಹುದು. ಅಂಕಲ್ ಇವತ್ತು ನೀವು ನಮ್ಗೆ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರಾ? ನಾನು ಹೇಳ್ಕೊಡೋದಕ್ಕಿಂತ ನಿಮ್ಗೇನ್ ಬೇಕು ಕೇಳಿ. ಅಂಕಲ್ ನಾವು ಸ್ಟೂಡೆಂಟ್ಸ್ಗೆಲ್ಲ ಮೆಮರಿ ಪವರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅಂಕಲ್? ಮೆಮರಿ ಪವರ್ ನ ಹೆಂಗ್ ಇಂಪ್ರೂವ್ ಮಾಡ್ಕೊಬೇಕಂತ ಹೇಳಿ ಅಂಕಲ್. ಓಕೆ, ಈಗ ಮೆಮೊರಿ ಪವರ್ನ ಎಲ್ಲರೂ ಕೇಳ್ತಾರೆ, ಬಂದವರೆಲ್ಲ ನಮ್ಗೆ ಮೆಮೊರಿ ಬೇಕು ಅಂತ ಕೇಳ್ತಾರೆ. ಆದ್ರೆ ನನ್ನ ಪ್ರಶ್ನೆ ಬಹಳ ಮೂಲಭೂತವಾಗಿರೋದು, ಮೆಮೊರಿ ಪ್ರಾಬ್ಲಮ್ ಯಾರಿಗಿದೆ ಅಂತ. ಈಗ ನೋಡಿ, ಒಂದು ಸಿನಿಮಾ ನೋಡ್ತೀರಾ, ಸಿನಿಮಾದ ಜ್ಞಾಪಕ ಇರುತ್ತೋ ಇಲ್ವೋ? ಇರುತ್ತಲ್ವಾ? ಸಿನಿಮಾ ಶುರು ಆಗಕ್ ಮುಂಚೆ ಯಾರಾದ್ರೂ ಬಂದು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಅಂತ ಕೇಳ್ತಾರ? ಇಲ್ಲ. ಆದ್ರೂ ಯಾಕೆ ಜ್ಞಾಪಕ ಇಟ್ಕೊಂಡಿರ್ತೀರಾ? ಜ್ಞಾಪಕ ಇರುತ್ತೆ. ಅದೇ ತರ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ, ನೋಡಿದ್ಮೇಲೆ ಎಷ್ಟೋ ದಿವಸ ಆದ್ರೂ ಜ್ಞಾಪಕ ಇರುತ್ತಲ್ವಾ? ಯಾರು ಹೇಳ್ತಾರ ಜ್ಞಾಪಕ ಇಟ್ಕೊಳ್ಳಿ ಅಂತ? ಇಲ್ಲ. ಯಾಕೆ ಜ್ಞಾಪಕ ಇರುತ್ತೆ? ಯೋಚನೆ ಮಾಡಿ. ಯಾಕಂದ್ರೆ ನಮ್ ಮೆಮೊರಿ ಪವರ್ ಇದೆ, ನಮ್ಮ ಮೈಂಡ್ ಎಲ್ಲ ಅದ್ರ ಮೇಲೆ ಡೈವರ್ಟ್ ಆಗಿರುತ್ತೆ. ಯಾಕೆ ಡೈವರ್ಟ್ ಆಗಿರುತ್ತೆ? ಅಂದ್ರೆ ಯಾಕಂದ್ರೆ ಅದೊಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ವಾ? ನಮ್ಗೆ ಇಷ್ಟ ಇರುತ್ತೆ. ಈಗ ಕ್ರಿಕೆಟ್ ಇಷ್ಟ ಇರುತ್ತೆ, ಸಿನಿಮಾ ಇಷ್ಟ ಇರುತ್ತೆ, ಓದೋದು ಯಾಕೆ ಇಷ್ಟ ಇರಲ್ಲ? ಇಷ್ಟ ಇದೆ. ಇಷ್ಟ ಇದ್ಮೇಲೆ ಇದು ಆಟೋಮ್ಯಾಟಿಕ್ ಆಗಿ ನಮಗೆ ಮೆಮೊರಿ ವರ್ಕ್ ಆಗ್ಬೇಕು. ಈಗ ನಾನು ಮೆಮೊರಿ ಬಗ್ಗೆ ಒಂದು ಸೂತ್ರ ಹೇಳ್ತೀನಿ. ವಾಟ್ ಈಸ್ ಪಾರ್ಟ್ ಆಫ್ ಅಸ್ ನೀಡ್ ನಾಟ್ ಬಿ ರಿಮೆಂಬರ್ಡ್. ಎರಡನೇ ಭಾಗ, ವಾಟ್ ಈಸ್ ನಾಟ್ ಪಾರ್ಟ್ ಆಫ್ ಅಸ್ ಕೆನಾಟ್ ಬಿ ರಿಮೆಂಬರ್ಡ್. ಅರ್ಥ ಆಯ್ತಾ? ಯಾರಾದ್ರು ರಿಪೀಟ್ ಮಾಡಿ. What is part of us not be remembered. ವೆರಿ ಗುಡ್. What is not part of us cannot be remembered. ಅಲ್ವಾ? ಈಗ ನಮ್ಮ ಹೆಸರು ಏನು ಅನ್ನೋದು ನಾವು ದಿನಾ ಬೆಳಗ್ಗೆ ಎದ್ದು ಕರಡಿ ಮುಂದೆ ನಿಂತ್ಕೊಂಡು ನನ್ನ ಹೆಸರು ಇದು ಅಂತ ಜ್ಞಾಪಿಸ್ಕೋಬೇಕಾ? ಬೇಕಾಗಿಲ್ಲ. ಯಾಕೆ? ಇಟ್ ಇಸ್ ಪಾರ್ಟ್ ಆಫ್ ಅಸ್ ಅಲ್ವಾ? ನಮ್ಗೆ 100 ಜನದ ಹೆಸರು ಗೊತ್ತು, ನಮ್ಗೆ ಕನ್ಫ್ಯೂಸ್ ಆಗುತ್ತಾ? ನಿಮ್ಮ ಹೆಸರು ಏನು ಅಂದ ತಕ್ಷಣ, ನಾನು ಬಂದ ತಕ್ಷಣ ನಿಮ್ಮ ಹೆಸರು ಏನು ಅಂದ ತಕ್ಷಣ ನಿಮ್ಮ ಹೆಸರು ಹೇಳಿದ್ರೆ ಕನ್ಫ್ಯೂಸ್ ಆಯ್ತಾ? ಯಾಕಾಗಲ್ಲ? ಯಾಕಂದ್ರೆ ಇಟ್ ಇಸ್ ಪಾರ್ಟ್ ಆಫ್ us. Because it is part of us, we need not have to bother remembering it. It will be part of us. ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಈಗ ನಾವು ಸಿನಿಮಾನ ವಿ ಮೇಕ್ ಇಟ್ ಪಾರ್ಟ್ ಆಫ್ ಅಸ್. ಅದಕ್ಕೆ ನಮಗೆ ಜ್ಞಾಪಕ ಇರುತ್ತೆ. ನಾವು ಪುಸ್ತಕದಲ್ಲಿ ಅದೇ ಲೆಸನ್ ಓದಿರ್ತೀವಿ, ತಿರ್ಗಾ ಪರೀಕ್ಷೆ ಟೈಮಲ್ಲಿ ಅದನ್ನ ತೆಗೆದು ನೋಡಿದ್ರೆ ಏನೋ ಹೊಸದಾಗಿ ಓದ್ದಂಗೆ ಓದ್ತೀವಿ. ಯಾಕೆ? ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಅಸ್. ಇದನ್ನು ಫಸ್ಟ್ ಕಲಿತಾಗ ಮೆಮೊರಿ ಪ್ರಾಬ್ಲಮ್ ಇರೋದಿಲ್ಲ. ಈಗ ಮೆಮೊರಿ ಪ್ರಾಬ್ಲಮ್ ಬರೋದು ಯಾಕೆ ಅಂದ್ರೆ, ನಾವು ನಮ್ಮ ಮನಸ್ಸನ್ನ ಬೇರೆ ಕಡೆ ಇಟ್ಟು ಇದು ಓದ್ಬೇಕಲ್ಲ ಅಂತ ಓದ್ತೀವಿ, ಕೇಳಿಸ್ಕೋಬೇಕಲ್ಲ ಅಂತ ಕೇಳಿಸ್ಕೋತೀವಿ, ಎಕ್ಸಾಮ್ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ. ಹಾಗಾಗಿ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಬೇರೆಯವ್ರಿಗೋಸ್ಕರ ಮಾಡ್ತಿರ್ತೀವಿ, ನಮಗೋಸ್ಕರ ಮಾಡ್ತಿರಲ್ಲ. ಆಟೋಮೆಟಿಕ್ ಪ್ರೊಸೆಸಿಂಗ್ ಇದ್ದಾಗ ಮೆಮೊರಿಗೆ ಆಟೋಮೆಟಿಕ್ ಆಗಿ ಹೋಗುತ್ತೆ, ಅದು ಸ್ಟೋರ್ ಆಗುತ್ತೆ. ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅಸ್. ಅದು ಒಂದ್ಸಲ ಸ್ಟೋರ್ ಆದ್ಮೇಲೆ ರಿಟ್ರೀವ್ ಮಾಡೋದು ಬಹಳ ಸುಲಭ. ಓಕೆ, ಈಗ ಎಲ್ಲರೂ ಇಷ್ಟಪಟ್ಟು ಓದ್ತೀರಾ? ಕಷ್ಟಪಟ್ಟು ಓದಲ್ಲ ತಾನೆ? ಇಷ್ಟಪಟ್ಟು ಓದ್ತೀರಾ? ಅಂಕಲ್, ಈ ಜವಾಬ್ದಾರಿಗಳು ನಿಭಾಯಿಸೋದು ಹೆಂಗೆ ಅಂಕಲ್? ಜವಾಬ್ದಾರಿ ನಿಭಾಯಿಸೋದು ಹೇಗೆ ಅಂತ ತಿಳ್ಕೊಳ್ಳೋಕ್ ಮುಂಚೆ ಈಗ ತಗೊಳ್ಳೋಣ. ಈ ಜವಾಬ್ದಾರಿಗಳನ್ನು ನಿಭಾಯಿಸೋದು ಹೆಂಗೆ? ಇವಾಗ ಜವಾಬ್ದಾರಿ ವಿಷಯ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಚಿಕ್ಕ ವಯಸ್ಸಿಂದ ಆದಷ್ಟು ಜವಾಬ್ದಾರಿನ ಬೇರೆಯವರು ಕೊಟ್ಬಿಡ್ತೀವಿ.
ಆಗ್ತಾ ಇದೆ ಅಲ್ವಾ? ಸುಮ್ಮನೆ ಹೂ ಅಂತ ಇದ್ದೀರಾ ಅಲ್ಲ ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯೋ? ಈಗ ಎಲ್ಲ ಮುಗಿದ ಮೇಲೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಯಾರು ಕರೆಕ್ಟ್ ಆಗಿ ಉತ್ತರ ಕೊಡ್ತೀರೋ ಅವ್ರಿಗೆ ಅಮೇಜ್ ಸ್ಮಾರ್ಟ್ ಕಿಟ್ ಅವಾರ್ಡ್ಸ್ ಇಂದ ಒಂದು ಅವಾರ್ಡ್ ಕೊಡ್ತೀನಿ. ಸರಿನಾ? ಈ ಜವಾಬ್ದಾರಿಗಳನ್ನ ನಿಭಾಯಿಸೋದು ಹೆಂಗೆ? ಇವಾಗ ಜವಾಬ್ದಾರಿ ವಿಷಯ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಚಿಕ್ಕ ವಯಸ್ಸಿಂದ ಆದಷ್ಟು ಜವಾಬ್ದಾರಿನ ಬೇರೆಯವರು ಕೊಡ್ತೀವಿ. ಈಗ ಮನೆಯಲ್ಲೂ ಅಷ್ಟೇ ನಮಗೆ ಜವಾಬ್ದಾರಿ ಕೊಡೋದೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನೀವೇನ್ ಮಾಡ್ತೀರಾ, ನಾನು ಮಾಡ್ತೀನಿ ಅಂತೀರ. ಅವಾಗ ದೊಡ್ಡವ್ರು ಏನಂತಾರೆ, ನೀನ್ ದೊಡ್ಡವರಾದ್ಮೇಲೆ ಮಾಡುವಂತೆ, ಈಗ ಮಾಡಬೇಡ, ಅಥವಾ ನೀನ್ ಈಗ ಮಾಡಿದ್ರೆ ಸರಿಗ್ ಮಾಡಲ್ಲ. ಈಗ ಒಂದು ಲೋಟ ನೀರು ನಿಮ್ಗೊಂದು ಲೋಟ ಕೊಡ್ತಾರೆ, ಅಥವಾ ನೀವೇ ತಗೊಂಡು ನಾನ್ ಕೊಡ್ತೀನಿ ಅಂತ ಹೇಳ್ತೀರಾ, ಬೀಳಿಸ್ಕೊಡ್ತೀಯಾ? ನೀವು ಅವಾಗ ಏನಾಗುತ್ತೆ, ಬೀಳಿಸ್ಬಿಡ್ತೀನಿ ಬೀಳ್ಸಬಿಡ್ತೀರಾ. ಅವಾಗ ಅವ್ರೇನ್ ಹೇಳ್ತಾರೆ, ನಾನು ಹೇಳಿಲ್ವಾ ನಿಮ್ಗೇನು ಸರಿ ಮಾಡಕ್ ಬರಲ್ಲ. ಸೊ ಹಾಗಾಗಿ ನಾವು ನಾನು ಅವಾಗಲೇ ಲೇಸಿನೆಸ್ ಬಗ್ಗೆ ಹೇಳಿದೆ. ನಾವು ಯಾಕೆ ಲೇಸಿನೆಸ್ ತೋರಿಸ್ತೀವಿ ಅಂದ್ರೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋದ್ರಿಂದ. ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಕ್ಕೆ ನಮಗ್ ಭಯ. ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಜನ ಹೊಗಳ್ಬಹುದು ಇಲ್ಲ ಬೈಲೂಬಹುದು. ತಪ್ಪಾದಾಗ ಬೈತಾರೆ, ಆದ್ರೆ ಬೈತಾರೆ ಅಂತ ಅವಾಯ್ಡ್ ಮಾಡಕ್ಕೋಸ್ಕರ ನಾವು ಕಲಿದೇನೆ ಇದ್ರೆ ಲಾಸ್ಟ್ ನಮ್ಗೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸಣ್ಣ ಸಣ್ಣ ರೆಸ್ಪಾನ್ಸಿಬಿಲಿಟಿನ ತಗೊಳಕ್ ಶುರು ಮಾಡೋದು. ಈಗ ಎಲ್ಲಿಂದ ಶುರು ಮಾಡೋದು ಅಂತ ಅಂದಾಗ, ಪ್ರತಿ ದಿವಸ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಇದು ನಾವು ಮಾಡಲ್ಲ. ಬೆಳಗ್ಗೆ ಎದ್ದೇಳೋದು ನಾವೇ ಎದ್ದೇಳಬೇಕು, ನಮ್ ಪಾಡಿಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಅಂತ ನಾವೇ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ಟೈಮ್ಗೆ ಯಾರ ಕೈಲೂ ಹೇಳಿಸ್ಕೊಳ್ದೆ ಎದ್ಬಿಡ್ಬೇಕು. ಒಂದು ಅಲಾರಂ ಕ್ಲಾಕು ಇಟ್ಕೋಬಾರ್ದು. ಇದು ಸಾಧ್ಯನಾ? ನಿಜ ಹೇಳ್ಬೇಕು. ನೀವುಗಳು ಏನ್ ಮಾಡ್ತೀರಾ, ಸಾಧ್ಯ ಅಂತ ಹೇಳ್ತೀರಾ, ಆದ್ರೆ ನಿಜವಾಗ್ಲೂ ನೀವು ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಮಾಡ್ತಿಲ್ಲ. ಸೊ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು? ಇದೇ ಟೈಮ್ ನಾವು ಎದ್ದೇಳ್ಬೇಕು, ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ಅವಾಗ ಬಂದ್ಬಿಡ್ಬೇಕು. ಅದಕ್ಕೆ ಅಲ್ಲೇ ಇಷ್ಟ ಬರ್ಬೇಕು. ಈಗ ನೋಡಿ, ಈಗ ಮನೇಲಿ ಯಾವಾಗ ಒಂದು ಟ್ರಿಪ್ ಹೋಗೋಣ ಅಂತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆಗೆ ಹೊರಡೋಣ ಅಂತಾರೆ. ಅವತ್ತೊಂದು ದಿವಸ ನೀವು 5 ಗಂಟೆಗೆ ಎದ್ಬಿಟ್ಟಿರ್ತಾರೆ. ಅವತ್ತು ಯಾವ ಅಲಾರಂ ಕ್ಲಾಕ್ ಹೊಡೆದಿರುತ್ತೆ, ಯಾರ ಮಧ್ಯೆ ಬರ್ತಿರ್ತಾರೆ, ಯಾರು ಬರ್ತಿರಲ್ಲ. ಯಾಕೆ ಅಂದ್ರೆ ನಿಮ್ಗೆ ಟ್ರಿಪ್ ಹೋಗಕ್ಕೆ ಇಷ್ಟ ಇರುತ್ತೆ. ಹಾಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಟ್ಟಾಗ ನಮ್ಗೆ ಲೇಟ್ ಆಯ್ತು, ನನ್ನ ಸ್ಕೂಲು, ನಾನು ಹೋಗ್ಬೇಕು, ನಾನು ಬೇಗ ಹೋದ್ರೇನೆ ನನಗೆ ಬೆನಿಫಿಟ್ ಅಂತ ಅನ್ಕೊಂಡಾಗ ಆಟೋಮೆಟಿಕ್ ಆಗಿ ವಿಚಾರ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಕಷ್ಟ ಆಯ್ತು ಅಂದ್ರೆ ರಾತ್ರಿ ಮಲ್ಕೊಳ್ಳುವಾಗ ನಾನು ಇಷ್ಟೊತ್ತು ಎತ್ತೋಡ್ತೀನಿ, 6 ಗಂಟೆಗೆ ಎತ್ತೋದಿದ್ರೆ ನಾನು 6 o'clock ಐ ವಿಲ್ ವೇಕ್ ಅಪ್ ಅಂತ ಅನ್ಕೊಂಡು ಮಲ್ಕೊಂಡ್ರೆ ನಮ್ಮಲ್ಲೇ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇದೆ. ಸೊ ಆ ಬಯಾಲಜಿಕಲ್ ಕ್ಲಾಕ್ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ, ಕರೆಕ್ಟ್ ಆಗಿ 6 ಗಂಟೆಗೆ ವಿಚಾರ ಆಗುತ್ತೆ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಈಗ ಮಕ್ಕಳಲ್ಲಿ ಏನಾಗಿದೆ, ಚಿಕ್ಕ ವಯಸ್ಸಿಂದ ಒತ್ತಡ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಇದು ತುಂಬಾ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಆರಾಮಾಗಿ ಮಾಡ್ಲಿಕ್ಕಾಗಲ್ಲ. ನೀವು ಮೆಮೊರಿ ಬಗ್ಗೆ ಕೇಳಿದ್ರಿ, ಕಾನ್ಸಂಟ್ರೇಷನ್ ಬಗ್ಗೆ ಕೇಳಿದ್ರಿ. ಇವಕ್ಕೆಲ್ಲ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಅಂದ್ರೆ ಸ್ಟ್ರೆಸ್ ಇರೋದ್ರಿಂದ. ನಮ್ಮಲ್ಲಿ ಯಾವಾಗ ಒತ್ತಡ ಇರುತ್ತೆ, ನಾವು ಯಾವ್ದು ಮಾಡ್ತೀವೋ ಅದು ನಮಗೆ ತಪ್ಪೋದಿಲ್ಲ. ಈಗ ಮೆಮೊರಿ ನಾನು ಜ್ಞಾಪಕ ಇಟ್ಕೋಬೇಕು ಅಂತ ಮಾಡ್ತೀನಿ, ಆದ್ರೆ ಇನ್ನೊಬ್ರು ಫೋರ್ಸ್ ಇಂದ ನಾನು ಓದ್ತಿರೋದ್ರಿಂದ ಆಟೋಮೆಟಿಕ್ ಆಗಿ ನನಗೆ ತಪ್ಪೋದಿಲ್ಲ. ಯಾಕೆಂದ್ರೆ ನಾನು ಸ್ಟ್ರೆಸ್ ಅಲ್ಲಿ ಮಾಡ್ತಿರ್ತೇನೆ. ಈಗ ನಾನು ಯಾಕೆ ಆರಾಮಾಗಿ ಮಾಡಿ ಆದ್ರೆ ಬೇಗ ಮಾಡಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಆರಾಮಾಗಿ ಮಾಡಿದಾಗ ನಮ್ಗೆ ತಪ್ಪುತ್ತೆ. ಇವಾಗ ಒಂದು ತಿಂಡಿ ತಿಂದಾಗ್ಲೂ ಆರಾಮಾಗೆ ನಮಗ್ ತಪ್ಪುತ್ತೆ, ಓದ್ದಾಗ್ಲೂ ನಮಗ್ ತಪ್ಪುತ್ತೆ. ನಾವು ಯಾವುದೇ ವಿಷಯ ಮಾಡಿದಾಗ್ಲೂ ಆರಾಮಾಗಿ ಮನಸ್ಸು ಆರಾಮಾಗಿರ್ಬೇಕು. ನಮಗ್ ಮನಸ್ಸಿನಲ್ಲಿ ತುಂಬಾ ತುಮುಲ ಇರುತ್ತೆ, ಯಾವ್ದಾವ್ದೋ ಯೋಚನೆಗಳಿರ್ತವೆ, ಇವೆಲ್ಲ ನಮ್ಗೆ ಮನಸ್ಸಿನಲ್ಲಿ ಕುಗ್ತಾ ಇರುತ್ತೆ. ಇದು ಒಂದ್ ರೀತಿ ಸ್ಟ್ರೆಸ್. ಆದ್ರೆ ನಮ್ಮೊಳಗಿಂದಾನೆ ಪ್ರೇರಣೆಯಿಂದ ಪ್ರೆಷರ್ ಇರುತ್ತೆ. ಇಷ್ಟೇ ಮಾಡಬೇಕು ಅಥವಾ ಇಷ್ಟೇ ತಗೋಬೇಕು ಅಥವಾ ಹೀಗೆ ಮಾಡಬೇಕು ಅಥವಾ ಹೀಗೆ ಮಾಡಬಾರ್ದು, ಈ ತರ ಪ್ರೆಷರ್ ಇರುತ್ತೆ. ಈ ಪ್ರೆಷರ್ನೆಲ್ಲ ನಾವೇನ್ ಮಾಡ್ತೀವಿ, ಆದಷ್ಟು ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಿರ್ತೀವಿ. ಇಲ್ಲಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ನಮಗ್ ಕಷ್ಟ ಆಗುತ್ತೆ. ಅಂದ್ರೆ ಇವಾಗ ಒಂದು ಸ್ಟೇಜ್ ಫಿಯರ್ ಅಂತ ಬರುತ್ತೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ಯಾವ್ದೇ ಮಾಡ್ಬೇಕಾದ್ರೂ ನನ್ನ ಕೈಲಿ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಪ್ರತಿಯೊಂದು ಏನಾಗುತ್ತೆ, ನಮ್ಗೆ ಅಡ್ಡ ಬರುತ್ತೆ. ಅಡ್ಡ ಬರೋದು ಯಾಕೆ ಅಂದ್ರೆ ನಮ್ಮಿಂದ. ಈಗ ಸಿಚುವೇಶನ್ ಇಂದ ನಮ್ಗೆ ಏನು ಆಗೋದು ಅಂದ್ರೆ ಸಿಚುವೇಶನ್ ಇಂದ ಆಗುತ್ತೆ ಅಂತ ನಾವು ಹೇಳ್ತಿರ್ತೀವಿ. ಈಗ ಇದರಿಂದ ಹಿಂಗಾಯ್ತು, ಟೀಚರ್ ಬೈದ್ರು ನಂಗೆ ಬೇಜಾರಾಯ್ತು ಅಂತ. ಟೀಚರ್ ಬೈದಿದ್ರಿಂದ ನಮಗೆ ಬೇಜಾರಾಗಿಲ್ಲ, ನಾವು ಬೇಜಾರು ಮಾಡ್ಕೊಳ್ಳೋದನ್ನ ಕಲ್ತಿರೋದ್ರಿಂದ ನಮಗೆ ಬೇಜಾರಾಗಿರುತ್ತೆ. ಅರ್ಥ ಆಯ್ತಾ? ಯಾಕೆಂದ್ರೆ ಅದೇ ಟೀಚರ್ ಎಲ್ರಿಗೂ ಬೈದಿರ್ತಾರೆ. ನೀವು ನೋಡಿರ್ಬೋದು, ಒಬ್ರು ಒಂಥರ ಸ್ಮೈಲ್ ಮಾಡ್ಕೊಂಡು ತಗೋತಾರೆ, ಇನ್ನೊಬ್ರು ಕೇಳಿಸ್ಕೊಳ್ಳೋದೇ ಇಲ್ಲ, ಇನ್ನೊಬ್ರು ಅದನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ಟು ಇನ್ನು 10 ವರ್ಷ ಹೋದ್ರು ನನ್ ಟೀಚರ್ ಬೈದ್ರು, ನನ್ ಟೀಚರ್ ಬೈದ್ರು, ನಾ ಸ್ಕೂಲ್ಗೆ ಹೋಗೋದಿಲ್ಲ, ನಂಗೆ ಆ ಸ್ಕೂಲ್ ಬೇಡವೇ ಬೇಡ ಅಂತಿರ್ತಾರೆ. ಸೊ ಈ ಮಗು ಕಲ್ತಿರೋ ರೀತಿ ಆ ಮಗುಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ಇಲ್ಲೇ ನಾವು ಸ್ಟ್ರೆಸ್ ಅಂತ ಹೇಳೋದು, ಒತ್ತಡ ಅಂತ ಹೇಳೋದು. ಅಂಕಲ್ ಈ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ? ಈಗ ಸೆಲ್ಫ್ ಕಾನ್ಫಿಡೆನ್ಸ್ ನ ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಚೆನ್ನಾಗಿ ಕಲ್ತಿರ್ತೀವಿ.
ಈಗ ನಿಮ್ಗೊಂದು ಸೈಕಲ್ ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಸೈಕಲ್ ಓಡಿಸ್ಕೊಂಡಾಗ ನೀವು ಬೀಳ್ತೀರೋ ಬೀಳಲ್ವೋ? ಸೊ ನೀವು ನಾನು ತಪ್ಪು ಮಾಡ್ತೀನಿ ಅಂತ ಏನಾದ್ರು ಮಾಡಕ್ ಹೋದಾಗ ತಪ್ಪು ಮಾಡ್ತೀರಾ. ಅವಾಗ ನೀವೇನ್ ಅನ್ಕೋತೀರಾ, ನಾನು ಅನ್ಕೊಂಡಿದ್ದೆ ಸರಿ ಹೋಯ್ತು, ಅದಕ್ಕೆ ಇನ್ಮೇಲೆ ಮಾಡೋದಿಲ್ಲ. ಹಾಗಾಗಿ ಕಾನ್ಫಿಡೆನ್ಸ್ ಡೆವಲಪ್ ಆಗೋದಿಲ್ಲ. ಅದಕ್ಕೆ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೋಬೇಕು ಅಂದಾಗ ಏನ್ ಮಾಡ್ಬೇಕು, ನಾವು ಫಸ್ಟ್ ಗುರಿನ ಸಣ್ಣದಾಗಿ ಇಟ್ಕೋಬೇಕು. ಶಿವಾನಿ ಬೋರ್ ಹೊಡಿತಾ ಇದೆಯಾ? ಕೋಪನೇ ನಮ್ಮ ದೊಡ್ಡ ಶತ್ರು. ಈಗ ಕೋಪದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಆರ್ಗ್ಯುಮೆಂಟ್ ಯಾವಾಗ ಬರುತ್ತೆ? ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊತಾ ಇದೀವಿ, ನೀವು ತಿಳ್ಕೊತಾ ಇದ್ದೀರಾ ಅಲ್ವಾ? ಈಗ ನಿಜ ಹೇಳ್ಬೇಕು, ಒಂದು ದಿವಸನೂ ಆರ್ಗ್ಯೂ ಮಾಡದೇ ಇರೋರು ಯಾರಾದ್ರೂ ಇದ್ದೀರಾ? ದಿನದಲ್ಲಿ ಒಂದ್ಸಲಿನಾರು ಆರ್ಗ್ಯೂ ಮಾಡದೇ ಇರೋರು ಯಾರು ಇದ್ದೀರಾ? ಇಲ್ಲ. ಆರ್ಗ್ಯೂ ಮಾಡೇ ಮಾಡ್ತಾರೆ ಅಲ್ವಾ? ಈ ತರ ಆರ್ಗ್ಯೂ ಮಾಡಕ್ಕೆ ಇಷ್ಟನಾ? ಆದ್ರೆ ತಡೆಯಕ್ಕಾಗಲ್ಲ. ಆದ್ರೆ ಹೇಳು, ತಡೆಯಕ್ಕಾಗಲ್ಲ. ಇಲ್ಲಿ ನಮ್ಮ ಮೇಜರ್ ಶತ್ರು ಯಾರು ಹೇಳಿ? ಕೋಪನೇ ನಮ್ಮ ದೊಡ್ಡ ಶತ್ರು. ಈಗ ಕೋಪದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಆರ್ಗ್ಯುಮೆಂಟ್ ಯಾವಾಗ ಬರುತ್ತೆ? ಕೋಪ ಮಾಡ್ಕೊಳ್ಳೋದು ಯಾವಾಗ, ಯಾಕೆ ಮಾಡ್ಕೋಬೇಕು? ಈಗ ನಮ್ಮ ಇಷ್ಟದ ಪ್ರಕಾರ ಏನು ಆಗ್ತಾ ಇದ್ವಿ ಅಥವಾ ನಮಗೇನು ಬೇರೆ ನಡ್ಕೊಂಡಿದ್ರೆ ಅವ್ರ ಕೋಪ ಬರುತ್ತೆ. ಕೋಪ ಬರೋದ್ರಿಂದ ಬೇರೆಯವರು ನಿಮ್ಮ ಇಷ್ಟಂತೆ ನಡ್ಕೊಂಡ್ಬಿಡ್ತಾರ? ಮತ್ತೆ ಕೋಪ ಮಾಡ್ಕೊಂಡಿದ್ರಿಂದ ಉಪಯೋಗ ಇಲ್ಲ. ಆದ್ರೂ ಮಾಡ್ಕೋತಾನೆ ಇರ್ತೀವಿ ಅಲ್ವಾ? ಇದಕ್ಕೆ ನಾನು ಹೇಳೋದು, ಎಲ್ಲಿ ತನಕ ನಾವು ನಮ್ಗಿರೋ ಬುದ್ಧಿನ ಉಪಯೋಗಿಸಲ್ವೋ ಅಲ್ಲಿ ತನಕ ನಾವು ಚೇಂಜ್ ಆಗೋದಿಲ್ಲ. ಈಗ ಒಂದು ಎಷ್ಟು ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಎಲ್ಲ ಪ್ರೊಡ್ಯೂಸ್ ಆಗೋದು ನಮ್ಮ ರೈಟ್ ಬ್ರೈನ್. ಸ್ಯಾಡ್ನೆಸ್ ಇರ್ಬೋದು, ಫಿಯರ್ ಇರ್ಬೋದು, ಆಂಗರ್ ಇರ್ಬೋದು, ಜೆಲಸಿ ಇರ್ಬೋದು, ಯಾವುದೇ ನೆಗೆಟಿವ್ ಎಮೋಷನ್ಸ್ ಬರೋದು ನಮ್ಮ ರೈಟ್ ಬ್ರೈನ್. ಇದು ಆಟೋಮೆಟಿಕ್ ಆಗಿ ಬರುತ್ತೆ. ಇದನ್ನೇನು ನಾವು ಕಷ್ಟಪಟ್ಟು ಕಲಿಬೇಕಾಗಿಲ್ಲ. ಇನ್ನೊಬ್ರು ಕೋಪ ಮಾಡ್ಕೊಂಡಿದ್ದು ನೋಡಿದ ತಕ್ಷಣ ನಮಗೂ ಕೋಪ ಬಂದ್ಬಿಟ್ಟು ಅಲ್ವಾ? ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ನಾಯಿ ಸುಮ್ಮನೆ ಕೂತಿರುತ್ತೆ ಅಂತ ತಿಳ್ಕೊಳ್ಳಿ. ನೀವು ಅದ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಹಿಂಗಂದ್ರೆ ಅದು ಗುರ್ರತ್ತೆ ಅಲ್ವಾ? ಯಾಕೆ? ಅದು ಆಟೋಮ್ಯಾಟಿಕ್ ಆಗಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಆಟೋಮ್ಯಾಟಿಕ್ ರಿಯಾಕ್ಷನ್ ಬರೋದು ರೈಟ್ ಬ್ರೈನ್ ಇಂದ. ಇದು ಯಾತಕ್ಕೆ ಬರುತ್ತೆ ಅಂದ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ನಿಜವಾಗ್ಲೂ ಥ್ರೆಟ್ ಏನಾದ್ರು ಇದ್ದಾಗ ನಾವು ಕೋಪ ಮಾಡಿಕೊಂಡು ಆ ಥ್ರೆಟ್ ನ ಫೈಟ್ ಮಾಡ್ಲಿ ಅಂತ ಕೋಪ ಬರುತ್ತೆ. ಆದ್ರೆ ನಿಮ್ಮ ಮನೆಯವ್ರ ಮೇಲೆ ನೀವು ಫೈಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ನೋಡಿ, ಕಾಡಲ್ಲಿ ಫೈಟ್ ಅನ್ನೋದು ಫೈಟ್ ಅಂಟಿಲ್ ಡೆತ್ ಅಂತ ಬರುತ್ತೆ. ಇನ್ನೊಂದು ಪ್ರಾಣಿ ಜೊತೆ ಸಾಯೋ ತನಕ ಫೈಟ್ ಮಾಡ್ತಾರೆ. ನಾವ್ ಹಂಗ್ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಆದ್ರೂ ಕೂಡ ನಾವು ಆಟೋಮೆಟಿಕ್ ಆಗಿ ಕೋಪ ಬರ್ಸ್ಕೊತಾ ಇರ್ತೀವಿ. ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ ಅಂತ ಗೊತ್ತಿದ್ದು ಕೂಡ ಕೋಪ ಮಾಡ್ಕೊತಾ ಇರ್ತೀವಿ. ಯಾಕೆ ಅಂದ್ರೆ ನಾವು ಯೋಚನೆ ಮಾಡಲ್ಲ. ಯೋಚನೆ ಮಾಡೋದು ನಾವು ಲೆಫ್ಟ್ ಬ್ರೈನ್ ಅಲ್ಲಿ ಪಾಸಿಟಿವ್ ಎಮೋಷನ್ಸ್ ಬರುತ್ತೆ. ಯಾವುದೇ ಪಾಸಿಟಿವ್ ಎಮೋಷನ್, ಹ್ಯಾಪಿನೆಸ್, ಜಾಯ್, ಎಂಜಾಯ್ಮೆಂಟ್ ಎಲ್ಲ ಬರೋದು ಲೆಫ್ಟ್ ಬ್ರೈನ್. ಹಾಗೆ ಥಿಂಕಿಂಗ್ ಬರೋದು ಲೆಫ್ಟ್ ಬ್ರೈನ್. ಯಾವಾಗ ಲೆಫ್ಟ್ ಬ್ರೈನ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೋ ರೈಟ್ ಬ್ರೈನ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ನೀವು ಯಾರು ನಿಮಗೆ ಬೈದ ತಕ್ಷಣ ಯೋಚನೆ ಮಾಡಬೇಕು. ಏನ್ ಮಾಡ್ಬೇಕು? ಏನಂತ ಯೋಚನೆ ಮಾಡ್ಬೇಕು? ಯಾಕೆ ಬೈತಾ ಇದ್ದಾರೆ? ಬೈದಿದ್ರಲ್ಲಿ ನಮ್ ತಪ್ಪಿದೆಯಾ? ತಪ್ಪಿದ್ರೆ ಏನ್ ಮಾಡ್ಬೇಕು? ಸರಿ ಮಾಡಿ, ಸುಮ್ಮನಾಗಬಾರ್ದು, ಸರಿ ಮಾಡ್ಬೋದು. ತಪ್ಪಿದ್ರೆ ತಿದ್ಕೋಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು? ಅವ್ರನ್ನ ಬೈತಿದ್ದಾಗ ನಾವು ತಪ್ಪ ಆಮೇಲೆ ತಿದ್ಕೋತೀವಿ ಅಂತ ಸುಮ್ಮನೆ ಆಗ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸುಮ್ಮನಾಗಿದ್ದಾರೆ ಅಂತ ಮತ್ತೆ ಜಾಸ್ತಿ ಬೈತಾರೆ. ಸೊ ಅವ್ರು ಬೈತಿದ್ದಾಗ ನಾವೇನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕು. ಫಸ್ಟ್ ಯೋಚನೆ ಮಾಡ್ಬೇಕು. ಸೆಕೆಂಡು ತಪ್ಪಿದ್ರೆ ತಿದ್ಕೋತೀವಿ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಮ್ಮಿಡಿಯೇಟ್ ಆಗಿ ಯಾರು ಬೈತಾರೋ ಅವ್ರಿಗೆ ಸಾರಿ ಹೇಳ್ಬೇಕು. ವೆರಿ ಗುಡ್, ಸಾರಿ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ತಲುಪ್ತಿದೆ ಅಂತ. ಅವ್ರು ಬೈತಾ ಇದ್ದಾಗ ನಾವು ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ರೆ ಅವ್ರಿಗೆ ಇನ್ನೂ ಕೋಪ ಬರುತ್ತೆ ಅಲ್ವಾ? ಸೊ ಸಾರಿ ಹೇಳ್ಬೇಕು. ಸಾರಿ ಹೇಳಿ ಆ ತಪ್ಪೇನಿದೆ ತಿದ್ಕೋಬೇಕು. ಅಕಸ್ಮಾತ್ ನಮ್ದು ಏನು ತಪ್ಪಿಂದ್ರೆ ನಮ್ಗೆ ಬೈದ್ರೆ ಅವಾಗ ಏನ್ ಮಾಡ್ತೀರಾ? ಅವಾಗ ಇನ್ನೂ ಬೇಜಾರಾಗುತ್ತೆ, ಇನ್ನೂ ಕೋಪ ಬರುತ್ತೆ, ಇನ್ನೂ ದುಃಖ ಬರುತ್ತೆ.
ಇನ್ನೂ ಒಂಥರ ಅಳಕ್ ಶುರು ಮಾಡ್ತೀವಿ, ಇನ್ನೂ ಕಂಪ್ಲೇಂಟ್ಸ್ ಹೇಳಕ್ ಹೋಗ್ತೀವಿ, ಇನ್ನು ನಾನ್ ಹಂಗ್ ಮಾಡ್ಲಿಲ್ಲ, ಅವನ್ ಹಂಗ್ ಮಾಡ್ದ, ಅವ್ರು ಹಿಂಗ್ ಮಾಡಿದ್ರು ಅಂತ ಬೇರೆಯವ್ರ ಮೇಲೆ ಹೇಳ್ತೀವಿ ಅಲ್ವಾ? ಅದು ಮಾಡಬಾರ್ದು. ಅಲ್ಲಿಂದನೇ ಪ್ರಾಬ್ಲಮ್ ಶುರು. ನೀವು ಯಾವಾಗ ನಿಮಗ್ ಬೈತಿದ್ದಾಗ ನೀವು ಬೇರೆಯವ್ರನ್ನ ತೋರಿಸ್ತೀರೋ ನಿಮ್ ಮೇಲೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಸೊ ಬೈಯುವಾಗ ಕೆಲಸದ ನಮ್ ತಪ್ಪಿರುತ್ತೆ. ತಪ್ಪಿದ್ದಾಗ ತಿದ್ಕೋಬೇಕು, ಸಾರಿ ಕೇಳಬೇಕು. ತಪ್ಪಿಲ್ಲದೆ ಇದ್ದಾಗ ಸುಮ್ಮನೆ ಆಗ್ಬೇಕು. ಆದ್ರೆ ಅವ್ರನ್ನ ಬೈಯೋದನ್ನ ಕೇಳಿಸ್ಕೋಬಾರ್ದು ಅಂತಲ್ಲ, ಕೇಳಿಸ್ಕೋಬೇಕು. ನಾವು ಯಾವಾಗ ಬೈಯೋದನ್ನ ಅವಾಯ್ಡ್ ಮಾಡ್ತೀವಿ ಅವ್ರು ಇನ್ನೂ ಜಾಸ್ತಿ ಬೈಯೋಕ್ ಶುರು ಮಾಡ್ತೀವಿ. ಸೊ ನಾನು ನಮ್ಮ ಸ್ಟೂಡೆಂಟ್ಸ್ಗಳು ಹೇಳೋದಷ್ಟೇ, ನಿಮ್ ಮನೇಲಿ ಯಾರು ಬೈಯಕ್ ಶುರು ಮಾಡಿದಾಗ ಆರಾಮಾಗಿ ಅವ್ರ ಹತ್ರ ಹೋಗಿ ಬೇಕಾದ್ರೆ ಕುರ್ಚಿ ಇದ್ರೆ ಕುರ್ಚಿ ಹೇಳ್ಕೊಂಡು ಕೂತ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅವ್ರು ಬೈಯೋ ನಿಲ್ಲಿಸ್ಕೊಳ್ಳಿ ಅಲ್ವಾ? ನೀವು ಕೇಳಿಸ್ಕೊಂಡೇ ಇರೋದ್ರಿಂದನೇ ಅವ್ರು ಬೈಯೋದು ಜಾಸ್ತಿ. ನೀವೇನ್ ಮಾಡ್ತೀರಾ? ಆರ್ಗ್ಯೂ ಮಾಡ್ತಿರ್ತೀರಾ ಹೊರತು ಅವ್ರು ಬೈತಿದ್ರೆ ನೀವು ಮಾಡಿ ನೀವೇನೋ ಮಾಡ್ತಾ ಇರ್ತೀರಾ. ಅವ್ರಿಗೆ ಇನ್ನೂ ಜಾಸ್ತಿ ಇರಿಟೇಟ್ ಆಗ್ತದೆ. ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಾಗ ಒಂದು ವಿಷಯ ತಿಳ್ಕೊಳ್ಳಿ, ಅಪ್ಪ ಅಮ್ಮ ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡಾಗ ಅವ್ರಿಗೆ ಸಂತೋಷ ಆಗುತ್ತೋ ಬೇಜಾರಾಗುತ್ತೋ ಅಲ್ವಾ? ಆ ಬೇಜಾರನ್ನ ಹೋಗಿಸ್ಬೇಕಾದ್ರೆ ನೀವೇ ಹೋಗಿಸ್ಬೇಕು. ಅವ್ರು ಬೈದಲೇ ಇದ್ದಾಗ ಅವ್ರಿಗೆ ಸಂತೋಷ ಇರುತ್ತೋ ಬೇಜಾರಿರುತ್ತೋ? ಸಂತೋಷ ಇರುತ್ತೆ. ಸೊ ಅದನ್ನ ನೀವು ತಪ್ಪಿಸ್ಬೇಕು, ಅವ್ರು ತಪ್ಪಿಸ್ಬೇಕು? ನೀವು ತಪ್ಪಿಸ್ಬೇಕು. ಯಾಕೆಂದ್ರೆ ಅವ್ರಿಗಿಂತ ಸ್ಮಾರ್ಟ್ ಆಗಿರೋರು ನೀವು, ಅವ್ರಿಗಿಂತ ಚೆನ್ನಾಗಿ ಕಲಿತಾ ಇರೋರು ನೀವು, ಅವ್ರಿಗಿಂತ ಬುದ್ಧಿ ಇರೋರು ನೀವು ಯೋಚನೆ ಮಾಡಬೇಕು. ಸೊ ಯಾವಾಗ್ಲೂ ನಾವು ಆರ್ಗ್ಯೂ ಮಾಡೋದು ಬಹಳ ಸುಲಭ, ಡಿಪೆಂಡ್ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತೀವಿ. ನಾವು ಮಾಡಿದ್ ಸರಿ ಅಂತ. ನಾವು ಮಾಡಿದ್ ಸರಿನೋ ತಪ್ಪೋ ಅನ್ನೋದಕ್ಕಿಂತ ಮುಂಚೆ ನಾವು ಮಾಡಿದ್ರಲ್ಲಿ ತಪ್ಪೇನಿದೆ ಅಥವಾ ಅವ್ರು ಏನ್ ತಪ್ಪು ನೋಡ್ತಾ ಇದ್ದಾರೆ ಅದನ್ನ ನೀವು ಅವಾಗ ಎಕ್ಸ್ಪ್ಲೈನ್ ಮಾಡಬಾರ್ದು, ಆಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು. ಕೂಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ನಾವು ಕೋರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ನಾವು ಅನ್ಕೊಂಡಿದ್ದು ಒಂಥರ, ನಾವು ಹೇಳೋದು ಒಂಥರ, ನಾವು ಬೇರೆ ತರನೇ ಹೇಳ್ಬಿಡ್ತೀವಿ. ನಾವೇನೋ ಹೇಳ್ಬೇಕು ಅಂತೀವಿ, ಆ ಕೋರ್ಟಲ್ಲಿ ಇನ್ನೇನೋ ಬಂದ್ಬಿಡ್ತಾರೆ. ಅವಾಗ ಅವರು ನೀನ್ ಈ ತರ ನನಗೇನೆ ಎದುರುಗಡೆ ಹೇಳ್ತೀಯಾ ಅಂತ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ. ಸೊ ನೀವು ಮತ್ತೆ ಬೈತೀರಾ ಅಥವಾ ನೀವು ಆರ್ಗ್ಯೂ ಮಾಡ್ತೀರಾ ಅಂತ ನೆಕ್ಸ್ಟ್ ಟೈಮ್ ಅವ್ರು ಹೇಳ್ಬೇಕಾದ್ರೆ ಮುಂಚೆ ಮಾಮೂಲಾಗಿ ಹೇಳಿರ್ತಾರೆ, ನೀವು ಆರ್ಗ್ಯೂ ಮಾಡ್ತೀರಾ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇದನ್ನ ತಪ್ಪಿಸೋದು ನಿಮ್ ಕೈನಲ್ಲೇ ಇದೆ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೂರ್ ದಟ್ ನೋಬಡಿ ಸ್ಕೋಲ್ಡ್ಸ್ ಯು. ಕ್ಯಾನ್ ಯು ಡೂ ಇಟ್? ಎಸ್, ಸೇ ಎಸ್. ಎಸ್. ಮಕ್ಕಳೇ, ನಾನು ಆಗ್ಲೇ ಹೇಳಿದ್ದೆ ನಾನು ಪ್ರಶ್ನೆ ಕೇಳ್ತೀನಿ ಅಂತ. ಸೊ ಯಾರು ಕರೆಕ್ಟ್ ಆಗಿ ಉತ್ತರ ಹೇಳ್ತೀರಾ ಅವ್ರಿಗೆ ಅವಾರ್ಡ್ ಸಿಗುತ್ತೆ. ಓಕೆ, ರೆಡಿನಾ? ಈಗ ಮೆಮೊರಿ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಯಾರು ಹೇಳ್ತೀರಾ? ನೀನ್ ಹೇಳ್ತೀಯಾ? ಓಕೆ, ಹೇಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕಷ್ಟಪಡ್ದಲೆ ಇಷ್ಟಪಟ್ಟು ಮಾಡಿದ್ರೆ ವೆರಿ ಗುಡ್, ವೆರಿ ಗುಡ್. ಸೊ ಮಕ್ಕಳೇ, ಇವತ್ತು ನಾವು ಸಾಕಷ್ಟು ವಿಷಯ ತಿಳ್ಕೊಂಡಿದೀವಿ. ನಾವು ಯಾವತ್ತೂ ಅಷ್ಟೇ ಏನೇ ಮಾಡ್ಬೇಕಾದ್ರೂ ನಾವು ಇಷ್ಟಪಟ್ಟು ಮಾಡಿದಾಗ ಅದು ನಮಗೆ ದಕ್ಕುತ್ತೆ. ಒಂದು. ಎರಡನೇದು, ನಾವು ಸಂತೋಷವಾಗಿದ್ದು ಬೇರೆಯವ್ರನ್ನೂ ಸಂತೋಷವಾಗಿರೋದಕ್ಕೆ ಅವಕಾಶ ಕೊಡ್ಬೋದು. ಸೊ ಈ ಮನೆಯಲ್ಲಿ ಸಂತೋಷ ಇಲ್ಲದೇ ಇರೋದಕ್ಕೆ ನಮ್ದು ಕಾರಣ ಇರುತ್ತೆ. ಸೊ ಅದನ್ನ ನಾವು ಬದಲಾಯಿಸ್ಕೊಂಡ್ರೇನೆ ನಮಗೂ ಖುಷಿ ಇರುತ್ತೆ, ನಾವು ಬೇರೆಯವ್ರಿಗೂ ಖುಷಿ ಕೊಡ್ಬೋದು, ಒಂದು 4 ಜನಕ್ಕೆ ನಾವು ಸಹಾಯನೂ ಮಾಡ್ಬೋದು. ಓಕೆ, ಮಾಡ್ತೀರಾ ಇನ್ಮೇಲೆ? ಓಕೆ, ಬಾಯ್. ಫ್ರೆಂಡ್ಸ್, ನೀವು ನಂತರ ಈ ಗಿಫ್ಟ್ ಅಂತ ಗೆಲ್ಬೇಕು ಅಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಪ್ರಶ್ನೆ, ಈ ಭೂಮಿಯ ಉಪಗ್ರಹ ಯಾವುದು? ಇನ್ನೊಮ್ಮೆ, ಈ ಭೂಮಿಯ ಉಪಗ್ರಹ ಯಾವುದು? ನಿಮ್ಮ ಉತ್ತರವನ್ನು ಈ ವಿಳಾಸಕ್ಕೆ ಕಳಿಸಿ. ಜಿ ಕನ್ನಡ ಚಿತ್ರ